ಮನಸ್ಸು ಸ್ಥಿಮಿತವಾಗಿರಬೇಕು ಅಂದರೆ ದೇಹವನ್ನು ದಂಡಿಸಬೇಕು. ದೇಹವನ್ನು ದಂಡಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಕೆಲವರು ದೇಹ ದಂಡಿಸೋದಕ್ಕೆ ನಾನಾ ವಿಧವಾದ ಮೆಥಡ್ಸ್ಗಳನ್ನು ಉಪಯೋಗಿಸ್ತಾರೆ. ಕೆಲವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಇರೋದಿಲ್ಲ ಆದರೆ ವ್ಯಾಯಾಮ ಮಾಡ್ತಾರೆ. ಈ ಥರ ಅನೇಕ ಪ್ರಕಾರದ ವಿಧಾನಗಳನ್ನು ಅನುಸರಿಸ್ತಾರೆ. ಏನಕ್ಕೆ? ದೇಹವನ್ನು ದಂಡಿಸೋದಕ್ಕೆ. ಯಾರು ದೇಹವನ್ನು ದಂಡಿಸಬೇಕು? ದೇಹವನ್ನು ದಂಡಿಸೋರು ಶಕ್ತಿವಂತರು ಮಾತ್ರ. ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ದೇಹವನ್ನು ದಂಡಿಸ್ತಾರೆ. ವ್ಯಾಯಾಮ ಯಾಕೆ ಮಾಡಬೇಕು? ಶಕ್ತಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ದೇಹವನ್ನು ದಂಡಿಸಬೇಕು, ಅದಕ್ಕೆ ವ್ಯಾಯಾಮ ಮಾಡಬೇಕು. ನಾವು ಶಕ್ತಿನ ಉತ್ಪಾದನೆ ಮಾಡೋಕ್ಕೆ, ಶಕ್ತಿಯನ್ನು ಸಂಗ್ರಹಣೆ ಮಾಡೋಕ್ಕೆ ಅಂಥೇಳಿ ವ್ಯಾಯಾಮ ಮಾಡ್ತೀವಿ, ದೇಹವನ್ನು ದಂಡಿಸ್ತೀವಿ. ಆದರೆ ಶಕ್ತಿನೇ ಇಲ್ಲ, ಕೆಲವರಿಗೆ ಶಕ್ತಿನೇ ಇಲ್ಲ, ಅವರು ವ್ಯಾಯಾಮ ಮಾಡ್ತಾರೆ. ಮಾಡಬಾರ್ದು. ಯಾರಿಗೆ ಶಕ್ತಿ ಇಲ್ಲ ಅವರು ವ್ಯಾಯಾಮ ಮಾಡಬಾರ್ದು. ಯಾರಿಗೆ ಶಕ್ತಿ ಇಲ್ಲ ಅವರು ಮೊದಲು ಶಕ್ತಿ ಸಂಪಾದನೆ ಮಾಡಿ ಶಕ್ತಿ ಬಂದ ಮೇಲೆ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡೋದು ಶಕ್ತಿವಂತರು ಮಾತ್ರ, ಶಕ್ತಿ ಇಲ್ಲದವರಲ್ಲ. ಇದು ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ. ಶಕ್ತಿವಂತರು ಏನು ಕೆಲಸ ಮಾಡಬೇಕು, ಶಕ್ತಿ ಇಲ್ಲದೆ ಇರೋರು ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ. ಅವ್ರು ಮಾಡೋ ಕೆಲಸ ಇವ್ರು ಮಾಡ್ತಾರೆ, ಇವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ. ವ್ಯಾಯಾಮ ಮಾಡೋದು ಶಕ್ತಿವಂತರು ಮಾತ್ರ, ಆದರೆ ಶಕ್ತಿ ಇಲ್ಲದವರು ಮಾಡ್ತಾರೆ. ಶಕ್ತಿ ಇಲ್ಲದವ್ರು ವ್ಯಾಯಾಮ ಮಾಡಿದರೆ ಇನ್ನೂ ಶಕ್ತಿ ಕಡಿಮೆ ಆಗುತ್ತೆ. ಶಕ್ತಿ ಇರೋರು ವ್ಯಾಯಾಮ ಮಾಡಿದರೆ ಅವ್ರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರೂ ಬೆಳಿಗ್ಗೆ ಎದ್ದ ತಕ್ಷಣ, ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು, ಏನಾದರೂ ಒಂದು ಕೆಲಸದಲ್ಲಿ ತೊಡಗಿರಬೇಕು. ಕೆಲಸ ಇಲ್ಲದೆ ಇರೋಂಗೆ ಇರಬಾರ್ದು. ನೀವು ಕೆಲಸ ಮಾಡ್ತಾ ಇದ್ದರೆ ಮನಸ್ಸು ಶಾಂತವಾಗಿರುತ್ತೆ. ನೀವು ಕೆಲಸ ಮಾಡಲಿಲ್ಲ ಅಂದರೆ ಮನಸ್ಸು ಶಾಂತವಾಗಿರಲ್ಲ, ಕಸಿವಿಸಿ ಆಗುತ್ತೆ. ನೀವೇನಾದರೂ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದರೆ ಶಕ್ತಿ ಉತ್ಪಾದನೆ ಆಗುತ್ತೆ ಮತ್ತು ಶಕ್ತಿ ಸಂಗ್ರಹಣೆ ಆಗುತ್ತೆ. ನೀವು ಏನು ಕೆಲಸ ಮಾಡಲಿಲ್ಲ ಅಂತಂದರೆ ಶಕ್ತಿ ನಾಶ ಆಗುತ್ತೆ. ಕೆಲಸವಿಲ್ಲದೆ ಇರಬಾರ್ದು. ನಿರಂತರವಾಗಿ ವಿತೌಟ್ ರೆಸ್ಟು ಏನಾದರೂ ಮಾಡ್ತಾ ಇರಬೇಕು ಕೆಲಸ. ಯಾಕೆ ಅಂತಂದರೆ ನಮ್ಮ ಅಂಗಾಂಗಗಳಿಗೆ ಕೆಲಸ ಕೊಡಬೇಕು. ನಮ್ಮ ಅಂಗಾಂಗಗಳು ಹೃದಯ, ಕಿಡ್ನಿ, ಲಿವರು, ಲಂಗ್ಸು, ಬ್ರೈನು, ಈ ಥರ 79 ಅಂಗಾಂಗಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವಷ್ಟು ಅಂಗಾಂಗಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಅದೇ ವ್ಯಾಯಾಮ ಅಥವಾ ಏನಾದರೂ ಅಂಗಾಂಗಗಳಿಗೆ ಕೆಲಸ ಕೊಡಬೇಕು. ಅಂಗಾಂಗಗಳ ಕೆಲಸ ಕೊಡೋದು ನಮ್ಮೆಲ್ಲ ಕರ್ತವ್ಯ. ಅಂಗಾಂಗಗಳಿಗೆ ಕೆಲಸ ಕೊಡದೇ ಇದ್ದರೆ ನಮ್ಮ ಮನಸ್ಸು ಶಾಂತವಾಗಿರೋದಿಲ್ಲ. ನೀವೇನೇ ಮಾಡಿರಿ ಶಕ್ತಿ ಸಂರಕ್ಷಣೆ ಮಾಡ್ಕೊಂಡು ಮಾಡಬೇಕು. ನೀವು ಯಾವುದೇ ಕ್ರೀಡೆಯನ್ನು ಅಭ್ಯಾಸ ಮಾಡಿರಿ, ನೀವು ಯಾವುದೇ ಸಾಧನೆಯನ್ನು ಮಾಡಿರಿ, ಶಕ್ತಿಯನ್ನು ಸಂರಕ್ಷಣೆ ಮಾಡ್ಕೊಂಡು ಮಾಡಬೇಕು. ಪೂಜೆ, ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ ಪ್ರತಿಯೊಂದೂ ಶಕ್ತಿ ಸಂರಕ್ಷಣೆ ಮಾಡಿಕೊಂಡೇ ಮಾಡಬೇಕು. ಶಕ್ತಿ ನಾಶ ಮಾಡ್ಕೊಂಡು ಮಾಡಬಾರ್ದು. ಯಾವುದೇ ವ್ಯಾಯಾಮ, ಯಾವುದೇ ಸಾಧನೆ ಶಕ್ತಿ ನಾಶ ಮಾಡಿಕೊಂಡು ಮಾಡಬಾರ್ದು. ಶಕ್ತಿ ನಾಶ ಮಾಡಿಕೊಂಡು ವ್ಯಾಯಾಮ ಮಾಡಿದರೆ ಇನ್ನೂ ಹೆಚ್ಚು ಶಕ್ತಿ ನಾಶ ಆಗುತ್ತೆ. ನಿಮ್ಮಲ್ಲಿ ಶಕ್ತಿ ಇಲ್ವಾ, ಸುಮ್ಮನೆ ಎದ್ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಬರೀ ಶಕ್ತಿಯನ್ನು ಸಂಪಾದನೆ ಮಾಡಿ. ನಾವು ಶಕ್ತಿನ ಸಂರಕ್ಷಣೆ ಮಾಡಿದರೆ ದೇಹ ಗಟ್ಟಿಯಾಗ್ತಾ ಹೋಗುತ್ತೆ. ಅದು ಎಷ್ಟು ಗಟ್ಟಿಯಾಗುತ್ತೆ ಅಂದರೆ ವಜ್ರದಷ್ಟು
ವಜ್ರದಷ್ಟು ದೇಹ ಗಟ್ಟಿಯಾಗುತ್ತೆ. ವಜ್ರ ದೇಹ ಅಂತ ಕರೀತಾರಲ್ಲ ಅದು. ಶಕ್ತಿ ರಕ್ಷಣೆ ಮಾಡ್ದಂಗೆಲ್ಲ ದೇಹ ಕಬ್ಬಣ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ, ವಜ್ರದ ದೇಹ ಆಗುತ್ತೆ. ಈಗ ಈ ಥರ ಆಗುತ್ತೆ ಅಂದಾಗ ಕೈ ಕಾಲು ಎಲ್ಲ ಗಟ್ಟಿ ಆಗುತ್ತೆ. ಬಾಡಿ, ದೇಹ, ಹೊಟ್ಟೆ, ಚರ್ಮ ಎಲ್ಲ ಗಟ್ಟಿ ಆಗುತ್ತೆ. ಅದೇ ರೀತಿ ನಮ್ಮ ಜನನೇಂದ್ರಿಯ ಕೂಡ ಗಟ್ಟಿಯಾಗುತ್ತೆ. ಅರ್ಥ ಆಯ್ತಾ? ದೇಹ ಎಲ್ಲ ಗಟ್ಟಿಯಾದಾಗ ಜನನೇಂದ್ರಿಯ ಕೂಡ ಗಟ್ಟಿಯಾಗುತ್ತೆ. ಆಗ ನೀನು ಜನನೇಂದ್ರಿಯವನ್ನು ಯಾವಾಗಲೂ ಶಕ್ತಿಶಾಲಿಯಾಗಿ ಇಟ್ಕೋಬೇಕು. ಶಕ್ತಿ ಕಳ್ಕೊಳ್ಳುವಂತಹ ಆಲೋಚನೆಗಳು ಮಾಡಬಾರ್ದು. ಜನನೇಂದ್ರಿಯದ ಶಕ್ತಿ ಜಾಸ್ತಿ ಆದಾಗ ಶಕ್ತಿ ಕಳ್ಕೊಳಂಗಾಗುತ್ತೆ. ಶಕ್ತಿ ಕಳ್ಕೊಳೋ ಪ್ರಯತ್ನ ಮಾಡಬಾರ್ದು, ಕಳ್ಕೋಬಾರ್ದು. ಇದೇ ನೋಡು, ಶಕ್ತಿ ಸೂತ್ರ ಏನು ಹೇಳುತ್ತೆ ಸೀಕ್ರೆಟ್ ಅಂದರೆ ಇದೇ ಸೀಕ್ರೆಟ್. ನಾವು ತಿನ್ನುವ ಆಹಾರನೇ ಸೆಕ್ಸ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ನಾವು ಈ ಥರ ದೇಹವನ್ನು ಗಟ್ಟಿ ಮಾಡಿದಾಗ, ನಿನ್ನ ದೇಹ ಗಟ್ಟಿ ಮಾಡಿದಷ್ಟು, ನಿನ್ನ ದೇಹ ಶಕ್ತಿ ಜಾಸ್ತಿ ಆದಷ್ಟು ನಿನ್ನ ಸೆಕ್ಸ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಇವೆಲ್ಲ ಮಾಡಿದ್ದಾರೆ ಶಾಸ್ತ್ರ ಸಂಪ್ರದಾಯಗಳು. ನೀನು ಹೆಚ್ಚು ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡ್ದಂಗೆಲ್ಲ, ಸಂರಕ್ಷಣೆ ಮಾಡ್ದಂಗೆಲ್ಲ ಸೆಕ್ಸ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಅದು ಎಲ್ಲ ವಿಧಾನಗಳನ್ನ ತಿಳ್ಕೋಬೇಕು. ಬರೀ ಉತ್ಪಾದನೆ ಮಾಡೋದು ಒಂದೇ ಅಲ್ಲ, ಉತ್ಪಾದನೆ ಮಾಡೋದ್ರ ಜೊತೆಗೆ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅದರ ಸದುಪಯೋಗವನ್ನು ಹೆಂಗೆ ಮಾಡಬೇಕು ಅನ್ನೋದು ಕೂಡ ಜ್ಞಾನ ಪಡಿಬೇಕು, ತಿಳ್ಕೋಬೇಕು. ನೀನು ಒಂದು ವೇಳೆ ಇದು ಗೊತ್ತಿಲ್ಲ, ಮೈಯೆಲ್ಲ ಕಬ್ಬಣ ಮಾಡ್ದಂಗೆ ಮಾಡಿಕೊಂಡ್ರೆ ನಿನ್ನ ಜನನೇಂದ್ರಿಯ ಕೂಡ ಸ್ಟ್ರಾಂಗ್ ಆಗುತ್ತೆ. ಆವಾಗ ನಿನಗೆ ಶಕ್ತಿ ನಾಶ ಮಾಡ್ಕೋಬೇಕು ಅನಿಸುತ್ತೆ. ಅದಕ್ಕೋಸ್ಕರ ನೀನು ಗುರುಗಳ ಆಶ್ರಯಿಸಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು. ನೀನು ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಬೇಕು, ಆಚಾರ ವಿಚಾರಗಳನ್ನ ಪಾಲನೆ ಮಾಡಬೇಕು, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಅರಿಷಡ್ ವರ್ಗಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಿನ್ನ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅರಿಷಡ್ ವರ್ಗಗಳು ಹುಟ್ಕೊತವೆ. ಅವು ನಮ್ಮ ವೈರಿಗಳು. ನಮ್ಮ ದೇಹದಲ್ಲಿ 6 ಚಕ್ರಗಳಿವೆ. ಆ 6 ಚಕ್ರಗಳು ವೀಕ್ ಆದರೆ ಅರಿಷಡ್ ವರ್ಗಗಳು ಹುಟ್ಕೊತವೆ. ಅರಿಷಡ್ ವರ್ಗಗಳು ಅಂದರೆ ಅವು ನಮ್ಮ ವೈರಿಗಳು, ವೀಕ್ನೆಸ್. ನಮ್ಮ ಚಕ್ರ ವೀಕ್ನೆಸ್, ಚಕ್ರಗಳ ವೀಕ್ನೆಸ್. ಯಾವ ಚಕ್ರ ತನ್ನ ಶಕ್ತಿಯನ್ನು ಕಳ್ಕೊಳುತ್ತೆ ಆವಾಗ ಅದು ಒಂದು ಅಬ್ನಾರ್ಮಲಿಟಿ ಕ್ರಿಯೇಟ್ ಮಾಡುತ್ತೆ. ಅದಕ್ಕೊಂದು ಹೆಸರು. ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಏನಿದಾವಲ್ಲ 6, ಇವು 6 ಚಕ್ರಗಳ ಇಂದ ಬಂದಿರುತ್ತೆ. 6 ಚಕ್ರಗಳು ವೀಕ್ ಆದಾಗ ಒಂದೊಂದೇ ಹುಟ್ಕೊತವೆ. ನಮ್ಮ ಎನಿಮೀಸ್ ಇವು, ನಮ್ಮ ವೈರಿಗಳು. ಆದರೆ ನಾವು ಇವನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಹೆಂಗೆ? ನಮ್ಮ ಚಕ್ರಗಳನ್ನು ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋದ್ರಿಂದ. ಆಮೇಲೆ 9 ಗೇಟ್ಗಳಿದ್ದಾವೆ, 9 ಗೇಟ್ಸ್. ಅವನ್ನು ಶಕ್ತಿಶಾಲಿಯಾಗಿ ಇಟ್ಕೋಬೇಕು. 9 ಗೇಟ್ಸ್ ಅಂದರೆ ಏನು? ನಮ್ಮ ದೇಹದಲ್ಲಿ ಒಳಗಡೆ ಪ್ರವೇಶ ಮಾಡೋದಕ್ಕೆ 9 ಜಾಗ ಇದ್ದಾವೆ. ಅಲ್ಲಿ ಕ್ರಿಮಿ ಕೀಟಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ರೋಗಾಣುಗಳು, ಫಂಗಸ್ ಇನ್ಫೆಕ್ಷನ್ನು ಇವೆಲ್ಲ ಅಲ್ಲಿಂದ ಹೋಗೋ ಚಾನ್ಸಸ್ ಇರುತ್ತೆ. ಆದರೆ ಆ ನವದ್ವಾರಗಳಲ್ಲಿ ವಿಷಪೂರಿತವಾದ ವಿಷವನ್ನು, ಕೆಮಿಕಲನ್ನು ಅಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರುತ್ತೆ. ಒಳಗಡೆ ಹೋಗೋಕ್ಕೆ ಬಿಡೋಲ್ಲ. ದೇಹಕ್ಕೆ ಹಾರ್ಮ್ಫುಲ್ ಆಗಿರ್ತಕ್ಕಂಥ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್ಸು ನವದ್ವಾರಗಳ ಮುಖಾಂತರ ಒಳಗಡೆ ಹೋಗೋಕ್ಕೆ ಬಿಡೋಲ್ಲ. ಯಾಕಂದರೆ ಅಲ್ಲಿ ವಿಷ ಪದಾರ್ಥವನ್ನು ಸೆಕ್ರೇಟ್ ಮಾಡಿ ಇಟ್ಕೊಂಡಿರುತ್ತೆ. 9 ಗೇಟ್ಸು ಸ್ಟ್ರಾಂಗಾಗಿರಬೇಕು. ನವದ್ವಾರಗಳು ಸ್ಟ್ರಾಂಗಾಗಿ ಇಟ್ಕೋಬೇಕು. ಅದೇ ರೀತಿ ನೀವು ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ಬುದ್ಧಿ ಅಂದ್ರೇನು, ಸಿದ್ಧಿ ಅಂದ್ರೇನು, ಕಾಂತಿ ಅಂದ್ರೇನು, ಇವೆಲ್ಲದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಹೆಚ್ಚಿಸ್ಕೋಬೇಕು. ಗುರುಗಳ ಹತ್ರ ಹೋಗಬೇಕು. ಇದ್ರ ಬಗ್ಗೆ ನಾವು ಜ್ಞಾನ ಸಂಪಾದನೆ ಮಾಡಬೇಕು, ತರಬೇತಿನ ಪಡಿಬೇಕು. ಇವನ್ನೆಲ್ಲ ನಾವು ಕಲ್ತ್ಕೊಂಡು, ಇವನ್ನೆಲ್ಲ ತಿಳ್ಕೊಂಡು, ಇವೆಲ್ಲ ಗೊತ್ತಿದ್ದು ಜೀವನ ಮಾಡಬೇಕು.
ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯುವಕರು ನಮ್ಮ ದೇಶದ ಶಕ್ತಿ, ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಮಕ್ಕಳು ಮತ್ತು ಯುವಕರು ಇವರು ನಮ್ಮ ದೇಶದ ಆಸ್ತಿ, ಅವರವರ ದೇಶದ ಆಸ್ತಿ, ಪ್ರತಿಯೊಂದು ದೇಶದ ಆಸ್ತಿ. ಈ ಮಕ್ಕಳು ಮತ್ತು ಯುವಕರು ಇವರ ಪಂಚೇಂದ್ರಿಯಗಳು ಶುದ್ಧವಾಗಿರಬೇಕು ಮತ್ತು ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆ ಥರ ತರಬೇತಿಯನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಮತ್ತು ಯುವಕರು ಅವರಿಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅದಕ್ಕೆ ಮುಖ್ಯ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಯಾರಪ್ಪ ಅಂತಂದರೆ ತಂದೆ ತಾಯಿ. ತಂದೆ ತಾಯಿಯಾದವರು ಮಕ್ಕಳನ್ನು ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಯುವಕರನ್ನು ಶಕ್ತಿಶಾಲಿಯಾಗಿ ಬೆಳೆಸಬೇಕು. ಶಕ್ತಿ ಉತ್ಪಾದನೆ ಮಾಡೋದು ಮತ್ತು ಶಕ್ತಿ ಸಂಗ್ರಹಣೆ ಮಾಡೋದು ಹೇಳ್ಕೊಡ್ಬೇಕು. ಅವ್ರಿಗೆ ಹೇಳ್ಕೊಡಕ್ಕೆ ಬರಲಿಲ್ಲ ಅಂದರೆ ಗುರುಗಳ ಹತ್ರ ಕಳಿಸ್ಬೇಕು. ಗುರುಗಳಿಂದ ಕೇಳಿ ತಿಳಿಸ್ಬೇಕು. ಮತ್ತು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಕೂಡ ಗುರುಗಳಾದವರು ಮಕ್ಕಳಿಗೆ ಶಕ್ತಿಯನ್ನು ಉತ್ಪಾದನೆ ಮಾಡೋದು, ಶಕ್ತಿಯನ್ನು ಸಂರಕ್ಷಣೆ ಮಾಡೋದು ಹೇಳ್ಕೊಡ್ಬೇಕು, ತರಬೇತಿ ಕೊಡಬೇಕು. ಆಗ ನಮ್ಮ ದೇಶ ಅಥವಾ ಪ್ರತಿಯೊಂದು ದೇಶ ಉದ್ಧಾರ ಆಗುತ್ತೆ, ಎಲ್ಲ ಕುಟುಂಬಗಳು ಸುಖವಾಗಿರ್ತವೆ. ಗುರುಗಳು ಹೇಳ್ಕೊಡುವ ಕೆಲವೊಂದು ಪಾಠಗಳನ್ನು ತಂದೆ ತಾಯಿ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಅವ್ರು ಶಾಲೆಗೆ ಕಳಿಸೋದು. ಹಿಂದೆ ಗುರುಕುಲ ಅಂತಿದ್ರು, ಗುರುಕುಲಕ್ಕೆ ಕಳಿಸು, ಗುರುಮಠಕ್ಕೆ ಕಳಿಸು ಅಂತಿದ್ರು. ಈಗೆಲ್ಲ ಸ್ಕೂಲು, ಕಾಲೇಜು, ಶಾಲೆಗಳು, ಆ ಪಬ್ಲಿಕ್ ಸ್ಕೂಲು, ಈ ಪಬ್ಲಿಕ್ ಸ್ಕೂಲು ಅಂತ ಶುರು ಮಾಡಿದ್ದಾರೆ. ಬಟ್ ಅವೆಲ್ಲ ಗುರುಕುಲಗಳೇ, ಮಠಗಳೇ. ಪ್ರತಿಯೊಂದು ಶಾಲೆನೂ ಮಕ್ಕಳಿಗೆ ಆಧ್ಯಾತ್ಮ ಹೇಳ್ಕೊಡ್ಬೇಕು. ಪ್ರತಿಯೊಂದು ಶಾಲೆನೂ ಮಕ್ಕಳಿಗೆ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡೋದನ್ನು ಹೇಳ್ಕೊಡ್ಬೇಕು. ಪ್ರತಿಯೊಂದು ಶಾಲೆಯಲ್ಲೂ, ಈ ಪ್ರಪಂಚದ ಪ್ರತಿಯೊಂದು ಶಾಲೆಯಲ್ಲೂ ಮಕ್ಕಳಿಗೆ ಶಕ್ತಿ ಸಂಪಾದನೆ ಮಾಡೋದು ಮತ್ತು ಸಂರಕ್ಷಣೆ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ಬೇಕು. ಯಾರೇ ಶಾಲೆ ಕಾಲೇಜುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾರೆ ಅಂದರೆ ಅವರನ್ನು ಶಕ್ತಿ ಸಂಪನ್ನರನ್ನಾಗಿ ಮಾಡಿ ಕಳಿಸ್ಬೇಕು. ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿರೋರ ಹತ್ರ ಬರೀ ಫೀಸ್ ಇಸ್ಕೊಂಡು ಕಳಿಸೋದಲ್ಲ, ಬರೀ ಯಾವುದೋ ಒಂದು ಸ್ಕೂಲಗಳು ಪಾಠ ಹೇಳಿ ಕಳಿಸೋದಲ್ಲ, ಅಥವಾ ಯಾವುದೋ ಒಂದು ರ್ಯಾಂಕ್ ಬಂದು ಅವನಿಗೆ ಒಂದೇನೋ ಇಂಜಿನಿಯರಿಂಗ್ ಸೀಟ್ ಕೊಡಿಸಿ ಕಳಿಸೋದಲ್ಲ. ಮನುಷ್ಯತ್ವ ಕಲಿಸ್ಬೇಕು. ಮನುಷ್ಯತ್ವ, ಮಾನವ ಧರ್ಮ ಕಲಿಸ್ಬೇಕು. ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಇವೇ ಮನುಷ್ಯತ್ವ ಮಾನವತ್ವವನ್ನು ಕಲಿಸೋದು. ಗುರುಗಳ ಹತ್ರ ಏನಕ್ಕೆ ಕಳಿಸ್ತಾರೆ? ಗುರುಗಳು ತಿದ್ದಿ ಬುದ್ಧಿ ಹೇಳಿ ಒಡೆದು ಬಡೆದು ಶಿಕ್ಷೆ ಕೊಟ್ಟು ಬೈದು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನೆಲ್ಲ ಹೋಗಲಾಡಿಸಿ, ದರಿದ್ರತನವನ್ನು ಹೋಗಲಾಡಿಸಿ ಶುದ್ಧ ಮಾರ್ಗದರ್ಶನ ಮಾಡ್ತಾರಂತ ಹೇಳ್ಬಿಟ್ಟು ನಾವು ಗುರುಗಳ ಹತ್ರ ಕಳಿಸ್ತೀವಿ. ಗುರುಗಳಿಗೆ ಅಷ್ಟು ಪವರ್ ಇದೆ, ಲೋಕನ ತಿದ್ದುವಷ್ಟು ಪವರ್ ಇದೆ. ಅದಕ್ಕೋಸ್ಕರ ಮಕ್ಕಳನ್ನ ನಾವು ಗುರುಕುಲಕ್ಕೆ ಕಳಿಸ್ತೀವಿ, ಸ್ಕೂಲಿಗೆ ಕಳಿಸ್ತೀವಿ. ಪ್ರತಿಯೊಂದು ಶಾಲೆಯಲ್ಲೂ ಇದು ನಡಿಬೇಕು ಅಂತ ನನ್ನ ಮನವಿ. ನಾನು ನಿಮಗೆ ಶಕ್ತಿಯ ಬಗ್ಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ನೀವು ಕೆಲಸದ ಒತ್ತಡದಿಂದ ನೀವು ಇದ್ರ ಬಗ್ಗೆ ಮರ್ತಿರ್ತೀರ ಅಂತ ಒಂದು ನೆನಪು ಮಾಡ್ತಾಯಿದ್ದೀನಿ. ಕೆಲವರು ಗೊತ್ತಿಲ್ಲದವರಿಗೆ ಗೊತ್ತು ಮಾಡ್ತಾಯಿದ್ದೀನಿ. ನಿನ್ನೊಳಗೆ ಅಪಾರವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ನೀನು ಸಂರಕ್ಷಣೆ ಮಾಡು, ಶಕ್ತಿಯನ್ನು ಸದುಪಯೋಗ ಮಾಡು. ಏನು ಮಾಡಿದರೆ ಶಕ್ತಿ ಬರುತ್ತೆ, ಏನು ಮಾಡಿದರೆ ಶಕ್ತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸುಮ್ಮನೆ ನಿನಗೊಂದು ನೆನಪು, ನಿನಗೆಲ್ಲ ಗೊತ್ತಿದೆ ಆದರೆ ನಾನು ನೆನಪು ಮಾಡಿ ಕೊಡ್ತಾಯಿದ್ದೀನಿ. ನೀನು ಅನೇಕ ಕಾರಣಗಳಿಂದ, ಅನೇಕ ಒತ್ತಡಗಳಿಂದ ನಿನ್ನನ್ನೇ ನೀನು ಮರೆತು ಕೆಲಸ ಮಾಡ್ತಾಯಿರ್ತೀಯ, ಸಾಧನೆ ಮಾಡ್ತಾಯಿರ್ತೀಯ. ನಾನು ಸುಮ್ಮನೆ ಮಧ್ಯದಲ್ಲಿ ಬಂದು ನಿನಗೆ ನೋಡು, ಶಕ್ತಿ ನಾಶ ಮಾಡ್ಕೋಬೇಡ, ಶಕ್ತಿ ಸಂರಕ್ಷಣೆ ಮಾಡು, ಅದು ಮುಂದೆ ನಿನಗೆ ವಯಸ್ಸಾದಾಗ ಉಪಯೋಗಕ್ಕೆ ಬರುತ್ತೆ. ಮತ್ತು ತಂದೆ ತಾಯಿಗಳಾದವರು ಸಾಯೋವರೆಗೂ ಕಾಯಿಲೆಯಿಂದ ನರಳಬಾರ್ದು, ಮಕ್ಕಳಿಗೆ ಕಷ್ಟ ಕೊಡಬಾರ್ದು. ಮಕ್ಕಳೂ ಅಷ್ಟೇ, ಕಾಯಿಲೆಯಿಂದ ನರಳಿ ತಂದೆ ತಾಯಿಗೆ ಕಷ್ಟ ಕೊಡಬಾರ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಶಕ್ತಿ. ಅದಕ್ಕೆ ನಾವು ಶಕ್ತಿಯನ್ನು ಉತ್ಪಾದನೆ ಮಾಡೋದು, ಶಕ್ತಿಯನ್ನು ಸಂಗ್ರಹಣೆ ಮಾಡೋದು, ಶಕ್ತಿಯನ್ನು ಸದುಪಯೋಗ ಮಾಡೋದನ್ನು ನೆನಪು ಮಾಡಿಕೊಡ್ತೀನಿ ನಿಮಗೆ ಅಷ್ಟೇ. ಕೆಲವರು ಶಕ್ತಿ ನಾಶ ಆಗುವಂಥ ಆಹಾರನೇ ತಿಂತಾರೆ. ಶಕ್ತಿ ನಾಶ ಆಗುವ ಕೆಲವರು ಕೆಟ್ಟ ಆಲೋಚನೆಗಳು ಬರೋವಂಥ ಆಹಾರನೇ ತಿಂತಾರೆ.
ಕೆಲವರು ದುರ್ಬಲತೆ ಬರುವಂಥ ಆಹಾರವನ್ನೇ ತಿಂತಾರೆ. ಆಹಾರ ಪದ್ಧತಿ ಗೊತ್ತಿರಲ್ಲ. ಏನು ತಿಂದರೆ ಶಕ್ತಿ ಬರುತ್ತೆ, ಏನು ತಿಂದರೆ ಶಕ್ತಿ ಹಾಳಾಗುತ್ತೆ ಗೊತ್ತಿರಲ್ಲ. ಆಮೇಲೆ ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಶಕ್ತಿ ನಾಶ ಆಗುತ್ತೆ. ಒಂದು ವೇಳೆ ನೋಡಿದರೆ, ಕೇಳಿದರೆ, ಮಾತಾಡಿದರೆ ಶಕ್ತಿ ನಾಶ ಆಗುತ್ತೆ. ಅದು ಯಾವುದು ಕೆಟ್ಟದ್ದು ಅನ್ನೋದು, ಯಾವುದು ಒಳ್ಳೆಯದು ಅನ್ನೋದು ಭಾಳ ಜನಕ್ಕೆ ಗೊತ್ತಿರಲ್ಲ. ಅದು ಸುಮ್ಮನೆ ನಾವು ಅವರಿಗೆ ಒಂದು ಪರಿಚಯ ಮಾಡಿ ಕೊಡ್ತಾಯಿದ್ದೀವಿ ಅಷ್ಟೇ. ಶಕ್ತಿ ಸೂತ್ರ ಅನ್ನೋ ಹೆಸರಿನಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ. ನೀವು ಬಹಳ ಹಿಂದೆ ಬರೆದಂಥ ಗ್ರಂಥಗಳನ್ನ, ಕಾವ್ಯಗಳನ್ನು, ಕಥೆಗಳನ್ನ ಓದಿದರೆ ನಿಮಗೆ ಒಂದು ಅರ್ಥ ಆಗುತ್ತೆ. ರೋಮಗಳಲ್ಲಿ ಕೋಟಿ ಲಿಂಗಗಳಿದ್ದಾವೆ, 33 ಕೋಟಿ ದೇವತೆಗಳಿದ್ದಾವೆ ನಮ್ಮ ದೇಹದಲ್ಲಿ. ಆ ಥರ ಎಲ್ಲ ಓದಿರ್ತೀರ ನೀವು. ನೋಡಿ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಋಷಿಮುನಿಗಳು ಬರೆದಿಟ್ಟಿದ್ದಾರೆ, ನಮ್ಮ ದೇಹದಲ್ಲಿ 33 ಕೋಟಿ ಜೀವರಾಶಿಗಳಿದ್ದಾವೆ, ರೋಮಕ್ಕೂ ಲಿಂಗಗಳಿದ್ದಾವೆ, ಕೋಟಿ ಲಿಂಗ ಇದ್ದಾವೆ, ಏನೇನೋ ಬರೆದಿಟ್ಟಿದ್ದಾರೆ. ಅದೆಲ್ಲ ಇವತ್ತು ನೀವು ವಿಜ್ಞಾನದ ಮುಖಾಂತರ ನೋಡಿದರೆ, ವೈಜ್ಞಾನಿಕವಾಗಿ ನೋಡಿದರೆ ಅದೆಲ್ಲ ನಿಜ. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. ಕಣನೂ ಜೀವಕೋಶಗಳೇ. ಜೀವಕೋಶಗಳು ಅಂದರೆ ಅವು ಒಂದು ಪ್ರಾಣಿ ತಾನೆ. ಅವೇ ನಮಗೆ ಜೀವಕೋಶಗಳೇ ನಮಗೆ ದೇವರು ತಾನೆ. ಜೀವಕೋಶಗಳನ್ನು ದೇವತೆಗೆ ಹೋಲಿಸಿದ್ದಾರೆ. ನಮ್ಮ ದೇಹದಲ್ಲಿ 33 ಕೋಟಿ ಜೀವಕೋಶಗಳಿದ್ದಾವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಅದನ್ನೇ ಋಷಿಮುನಿಗಳು ನಮ್ಮ ದೇಹದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ನೀವೇನು ಅರ್ಥ ಮಾಡ್ಕೊಂತೀರಿ ಇದರಿಂದ? ಗಂಡ ಹೆಂಡತಿ ಅಂದರೆ ಜೀವನದಲ್ಲಿ ಒಂದು ಎತ್ತಿನ ಗಾಡಿಯ 2 ಎತ್ತುಗಳು, 2 ಚಕ್ರಗಳು, ಜೀವನದ 2 ಚಕ್ರಗಳು, ಜೀವನದ ಗಾಡಿಯನ್ನು ಎಳ್ಕೊಂಡು ಹೋಗುವಂಥ 2 ಎತ್ತುಗಳು. ಗಂಡ ಹೆಂಡತಿ ಅಂದರೆ ಒಬ್ರಿಗೊಬ್ಬರು ಸಹಾಯಕರು, ಅರ್ಥ ಮಾಡಿಕೊಂಡು ಜೀವನದಲ್ಲಿ ಕಷ್ಟ ಸುಖಗಳನ್ನ ಒಬ್ರಿಗೊಬ್ಬರು ಧೈರ್ಯ ಹೇಳ್ಕೊಂಡು ಒಬ್ಬರಿಗೆ ಇನ್ನೊಬ್ಬರು ಶಕ್ತಿಯಾಗಿ ಜೀವನ ನಡೆಸಬೇಕು. ತಂದೆ ತಾಯಿಗಳು 25 ವರ್ಷದ ತನಕ ಮಕ್ಕಳನ್ನು ಸಾಕೋದು, ಪೋಷಣೆ ಮಾಡೋದು ಮಾಡ್ತಾರೆ. 25ನೇ ವಯಸ್ಸಿನಿಂದ 50ನೇ ವಯಸ್ಸಿನ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅವರಿಗೆ. ಅದಕ್ಕೆ ಒಬ್ಬರು ಸಹಾಯಕಗಳನ್ನು ಕೊಡ್ತಾರೆ, ಹೆಂಡತಿಯನ್ನು ಕೊಡ್ತಾರೆ. ಆಕಿ ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೈಶ್ಯೆ, ಈ 4 ಕೆಲಸಗಳನ್ನು ಮಾಡ್ತಾಳೆ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಒಬ್ಬ ಒಳ್ಳೆ ಅಡ್ವೈಸರ್ ಆಗಿ, ಒಬ್ಬ ಒಳ್ಳೆ ಗೈಡೆನ್ಸ್ ಆಗಿ ಹೆಂಡತಿ ಆದವಳು ಗಂಡನ ಸೇವೆ, ಮಕ್ಕಳ ಸೇವೆ ಮಾಡಿಕೊಂಡು ಮನೆತನನ ತೂಗಿಸ್ಕೊಂಡು ಹೋಗ್ತಾಳೆ. ಇದೆಲ್ಲ ಒಂಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಎಲ್ಲರೂ ತಿಳ್ಕೋಬೇಕು ಕ್ಲೀನಾಗಿ. ಇದು ಯಾರಿಗಂದ್ರೆ ಅವರಿಗೆ ಇದು ಅರ್ಥನೇ ಆಗೋದಿಲ್ಲ. ಇದೊಂದು ವಿಜ್ಞಾನ, ಗುರುಗಳಿಂದ ಕೇಳಿ ತಿಳ್ಕೋಬೇಕು. ಇದೊಂದು ಪಾಠ. ಇದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಪಾಠ ಇದು. ಗಂಡ ಹೆಂಡತಿ ಪಾತ್ರ ಏನು ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ, ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಒಟ್ಟು ಕುಟುಂಬದಿಂದ ಹೊರಗೆ ಹೋಗ್ಬಿಟ್ಟು ಸಪ್ರೇಟ್ ಆಗಿರ್ತಾರೆ. ಹಂಗಿರಬಾರ್ದು. ಯಾವಾಗಲೂ ಒಟ್ಟು ಕುಟುಂಬದಲ್ಲೇ ಇರಬೇಕು. ಒಟ್ಟು ಕುಟುಂಬದಲ್ಲಿದ್ದಾಗ ಶಕ್ತಿ ಸಂರಕ್ಷಣೆ ಮಾಡ್ಬೋದು. ಸಪ್ರೇಟ್ ಹೋಗ್ಬಿಟ್ರೆ ಶಕ್ತಿ ಸಂರಕ್ಷಣೆ ಮಾಡೋದಕ್ಕಾಗೋದಿಲ್ಲ, ಶಕ್ತಿ ನಾಶ ಆಗುತ್ತೆ. ಗಂಡ ಹೆಂಡತಿ ಸಪ್ರೇಟಾಗಿ ಹೋದರೆ ಶಕ್ತಿ ನಾಶ ಆಗುತ್ತೆ. ಶಕ್ತಿ ನಾಶ ಆದರೆ ಒಬ್ರಿಗೊಬ್ರು ದ್ವೇಷ ಹುಟ್ಟುತ್ತೆ, ಅಸೂಯೆ ಹುಟ್ಟುತ್ತೆ, ತಾತ್ಕಾಲಿಕ ವೈರಾಗ್ಯ ಬರುತ್ತೆ. ಗಂಡ ಹೆಂಡತಿ ಆದವರು ಶಕ್ತಿ ನಾಶ ಮಾಡ್ಕೋಬಾರ್ದು. ಗಂಡ ಹೆಂಡತಿ ಆದವರು ಶಕ್ತಿ ಸಂರಕ್ಷಣೆ ಮಾಡ್ಕೋಬೇಕು. ಮದುವೆ ಮಾಡೋದು ಶಕ್ತಿ ಸಂರಕ್ಷಣೆ ಮಾಡಿ ಸುಖವಾಗಿರಲಿ ಅಂತ. ಎಲ್ಲರೂ ಮದುವೆ ಆಗಿಬಿಟ್ಟು ಶಕ್ತಿ ನಾಶ ಮಾಡ್ಕೊತ ಇರ್ತಾರೆ. ಮದುವೆ ಆದವ್ರಿಗೆ ಶಾಸ್ತ್ರ ಸಂಪ್ರದಾಯ ಇದೆ, ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಮಾಡ್ತಾಯಿಲ್ಲ. ಶಕ್ತಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಮದುವೆ ಮಾಡ್ತಾರೆ. ಶಾಲಿಗಳು ಆಗಲಿ ಅಂತ ಮದುವೆ ಮಾಡ್ತಾರೆ. ನೀವು ಅಯ್ಯೋ ನಾವು ಮದುವೆ ಮಾಡಿಬಿಟ್ಟಿದ್ದಾರೆ, ನಾನು ಗಂಡಸೇ ಅಲ್ಲ, ನಾನು ಹೆಂಗಸೇ ಅಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಶಕ್ತಿ ನಾಶದಲ್ಲಿ ತೊಡಗಿದರೆ, ಶಕ್ತಿ ನಾಶದಲ್ಲಿ ತೊಡಗಬಾರ್ದು, ಶಕ್ತಿ ನಾಶ ಮಾಡ್ಕೋಬಾರ್ದು.
ಪ್ರತಿದಿನ ಶಕ್ತಿ ನಾಶ ಮಾಡ್ಕೋಬಾರ್ದು. ಅದಕ್ಕೊಂದು ಸಮಯ ಸಂದರ್ಭ ಬರುತ್ತೆ, ಆ ಟೈಮ್ದಲ್ಲೇ ಅದೆಲ್ಲ ತಾನಷ್ಟಿಗೆ ತಾನೇ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಶಕ್ತಿ ಸಂರಕ್ಷಣೆಗೋಸ್ಕರ ಮದುವೆ ಆಗೋದು, ಶಕ್ತಿ ನಾಶಕ್ಕಲ್ಲ. ಒಂದು ವೇಳೆ ನೀವು ಶಕ್ತಿ ನಾಶ ಮಾಡಿಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ವಿರಸ ಹೆಚ್ಚಾಗುತ್ತೆ, ತಾತ್ಕಾಲಿಕ ವೈರಾಗ್ಯ ಬರುತ್ತೆ, ಡೈವರ್ಸ್ಗಳಾಗ್ತವೆ, ಒಬ್ರಿಗೂ ನೋಡಿದರೆ ಒಬ್ಬರು ಅಸಹ್ಯ ಹುಟ್ಟುತ್ತೆ. ಶಕ್ತಿ ನಾಶದಿಂದ ಈ ರೀತಿ ಆಗುತ್ತೆ. ಶಕ್ತಿ ಸಂರಕ್ಷಣೆಯಿಂದ ಈ ರೀತಿ ಆಗಲ್ಲ. ಶಕ್ತಿ ಸಂರಕ್ಷಣೆ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹತ್ರ ತರಬೇತಿ ಬನ್ನಿ, ತರಬೇತಿ ಕೊಡ್ತೀವಿ. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ಶಕ್ತಿ ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಯಾವ ರೀತಿ ಶಕ್ತಿ ಸಂಪಾದನೆ ಮಾಡಬೇಕು? ದೈವಶಕ್ತಿ ಸಂಪಾದನೆ ಮಾಡಬೇಕು. ರಾಕ್ಷಸ ಶಕ್ತಿ ಸಂಪಾದನೆ ಮಾಡಬಾರ್ದು. ಶಕ್ತಿಗಳಲ್ಲಿ ಎರಡು ವಿಧ: ದೈವಶಕ್ತಿ, ರಾಕ್ಷಸ ಶಕ್ತಿ. ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ. ದೈವಶಕ್ತಿ ಬರೋ ಅಂಥ ವಿಚಾರಗಳಿದ್ದಾವೆ, ರಾಕ್ಷಸ ಶಕ್ತಿ ಬರುವಂಥ ವಿಚಾರಗಳಿದ್ದಾವೆ. ದೈವಶಕ್ತಿಯನ್ನು ನೀವು ಸಂಪಾದನೆ ಮಾಡಿದರೆ ಜೀವನ ಪರ್ಯಂತ ಸುಖವಾಗಿರ್ತೀರ. ರಾಕ್ಷಸ ಶಕ್ತಿಯನ್ನು ನೀವು ಸಂಪಾದನೆ ಮಾಡಿದರೆ ಜೀವನ ಪರ್ಯಂತ ನರಕ ಅನುಭವಿಸ್ತೀರ. ನೀವು ತೊಂದರೆಗೊಳಗಾಗ್ತೀರ, ಬೇರೆಯವ್ರನ್ನೂ ತೊಂದರೆಗೊಳಗಾಗಿ ಮಾಡ್ತೀರ. ಶಕ್ತಿ ಉತ್ಪಾದನೆ ಮಾಡೋಂಥ ವ್ಯಾಯಾಮಗಳಿದ್ದಾವೆ, ಶಕ್ತಿ ಉತ್ಪಾದನೆ ಮಾಡುವಂತಹ ಆಹಾರಗಳಿದ್ದಾವೆ. ಈ ಮನೋರಂಜನೆ ಅಂತ ಹೇಳ್ತೀವಲ್ಲ, ಮ್ಯೂಸಿಕ್ಕು, ಫಿಲಮು, ಶಕ್ತಿ ಉತ್ಪಾದನೆ ಮಾಡೋವಂಥವು ಇದ್ದಾವೆ, ಶಕ್ತಿ ನಾಶ ಮಾಡೋವಂಥವು ಇದ್ದಾವೆ. ಯಾವುದು ಶಕ್ತಿ ಉತ್ಪಾದನೆ ಮಾಡುತ್ತೆ, ನಾಶ ಮಾಡುತ್ತೆ, ಇವು ಗುರುಗಳಿಂದ ಕೇಳಿ ತಿಳ್ಕೊಬೇಕು. ಗುರುಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಈ ಶಕ್ತಿ ಸೂತ್ರ ಅನ್ನೋದು ಎಲ್ಲರ ಜೀವನಕ್ಕೆ ಬುನಾದಿ. ಅಂದರೆ ಈ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಮನುಷ್ಯರು, ಪ್ರತಿಯೊಬ್ಬರಿಗೂ ಶಕ್ತಿ ಸೂತ್ರ ಬುನಾದಿ, ಫೌಂಡೇಶನ್. ಒಂದು ಶಕ್ತಿಶಾಲಿ ದೇಶ, ಒಂದು ಶಕ್ತಿಶಾಲಿ ಪ್ರಪಂಚವನ್ನು ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ಶಕ್ತಿವಂತರು ಬೇಕು. ದುರ್ಬಲ ವ್ಯಕ್ತಿಗಳಿಂದ, ಶಕ್ತಿಹೀನರಿಂದ, ಶಕ್ತಿ ಇಲ್ಲದವ್ರ ಕಡೆಯಿಂದ ಶಕ್ತಿಶಾಲಿ ದೇಶ, ಶಕ್ತಿಶಾಲಿ ಪ್ರಪಂಚ ಮಾಡೋಕ್ಕಾಗೋಲ್ಲ. ಶಕ್ತಿವಂತರೇ ಬೇಕು. ಯಾವುದೇ ಚಟುವಟಿಕೆ, ಎನಿ ಆ್ಯಕ್ಟಿವಿಟಿ ನರ ದೌರ್ಬಲ್ಯತೆ ಉಂಟಾಗುತ್ತೆ ಅಂದರೆ ಅದನ್ನು ನಾವು ಸಪೋರ್ಟ್ ಮಾಡಬಾರ್ದು, ಅದಕ್ಕೆಲ್ಲ ಬೆಂಬಲ ಕೊಡಬಾರ್ದು. ಯಾವ ಆ್ಯಕ್ಟಿವಿಟಿ ಮಾಡಿದರೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಅದನ್ನು ನಾವು ಸಪೋರ್ಟ್ ಮಾಡಬಾರ್ದು, ಅದಕ್ಕೆ ನಾವು ಬೆಂಬಲ ಕೊಡಬಾರ್ದು. ಏನು ಮಾಡಿದರೆ ಹಾರ್ಟ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅವನ್ನೆಲ್ಲ ನಾವು ಮಾಡಬಾರ್ದು, ಅದಕ್ಕೆಲ್ಲ ಸಪೋರ್ಟ್ ಕೊಡಬಾರ್ದು, ಅದಕ್ಕೆಲ್ಲ ಬೆಂಬಲ ಕೊಡಬಾರ್ದು. ದುರಭ್ಯಾಸಗಳು ಸ್ಟಾರ್ಟಿಂಗ್ನಲ್ಲಿ ಸುಖವನ್ನು ಕೊಟ್ಟು ಅಂತ್ಯದಲ್ಲಿ ನರಕವನ್ನು ಕೊಡ್ತವೆ. ದುರಭ್ಯಾಸಗಳನ್ನೇ ಮಾಡಬಾರ್ದು. ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಪ್ರಾರಂಭದಲ್ಲಿ ಚೆನ್ನಾಗಿ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಅವು ತುಂಬ ತೊಂದರೆ ಕೊಡ್ತವೆ.